ಬೆಂಗಳೂರಿನ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ನಡೆಯುತ್ತಿರುವ ವಕೀಲರ ಪ್ರತಿಭಟನೆ ಗಂಭೀರ ಸ್ವರೂಪ ಪಡೆದುಕೊಂಡಿದೆ. ಯಾವುದೇ ರೀತಿಯ ಪೊಲೀಸರ ಮನವೊಲಿಕೆಗೆ ವಕೀಲರು ಬಗ್ತಾ ಇಲ್ಲ. ಟ್ರಾಫಿಕ್ ಪೊಲೀಸರು ವಕೀಲರ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪಿಸಿ ವಕೀಲರು ದಿಢೀರ್ ಬೀದಿಗಿಳಿದಿದ್ದಾರೆ. ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸತತ 5-6 ಗಂಟೆಗಳಿಂದ ಇದೇ ರೀತಿ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಹೀಗಾಗಿ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಮೈಸೂರು ಮೆಜೆಸ್ಟಿಕ್ ಸುತ್ತಮುತ್ತ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಇವತ್ತು ಬೆಳಗ್ಗೆಯಿಂದಲೇ ದಿಢೀರ್ನೆ ಪ್ರತಿಭಟನೆಗೆ ಇಳಿದಿದ್ದಾರೆ. ಪೊಲೀಸರು ದೌರ್ಜನ್ಯ ಎಸಗುತ್ತಾರೆ. ಪೊಲೀಸರ ದೌರ್ಜನ್ಯದ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿ ವಕೀಲರು ದಿಢೀರನೆ ಪ್ರತಿಭಟನೆಗೆ ಇಳಿದಿದ್ದು. ಒಂದು ಕಡೆ ಆರೋಪ ಬಂದ ತಕ್ಷಣ ಯಾರು ಹಲ್ಲೆ ನಡೆಸಿದ್ದಾರೆ ಅನ್ನುವಂಥ ಆರೋಪ ಇದೆ, ಅವರನ್ನ ನಾವು ದಿಢೀರನೆ ಸಸ್ಪೆಂಡ್ ಮಾಡೋದಕ್ಕೆ ಆಗೋದಿಲ್ಲ, ಪ್ರಾಥಮಿಕ ತನಿಖೆ ಆದರೂ ನಡಿಬೇಕು ಅಂತ ಪೊಲೀಸರು ಹೇಳಿದ್ರೆ, ಮತ್ತೊಂದು ಕಡೆ ನಿಂತಲ್ಲಿ ಅವರಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ರೀತಿಯಲ್ಲಿ ಈಗಲೇ ಅವರನ್ನ ಸಸ್ಪೆಂಡ್ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನ ಮುಂದಿಟ್ಕೊಂಡು ವಕೀಲರು ಪ್ರತಿಭಟನೆಗೆ ಇಳಿದಿದ್ದಾರೆ. ಈ ವಕೀಲರ ಪ್ರತಿಭಟನೆಗೆ ಜನ ಏನಂತಾರೆ ಅಂತ ಕೇಳೋಣ. ಈಗ ಬೆಳಗಾವಿಯಿಂದ ಹನುಮೇಶ್ ಕರೆ ಮಾಡಿದ್ದಾರೆ. ಹನುಮೇಶ್ ಅವರೇ, ಏನ್ ಹೇಳ್ತೀರಿ? ಮೇಡಮ್, ಈಗ ವಕೀಲರು ಮಾಡೋದು ಮೇಡಮ್ ಒಂಥರ ಈಗ ನಿಮ್ ಪ್ರತಿನಿಧಿ ಒಬ್ರು ಕೇಳಕ್ ಹೋದ್ರೆ ಅವ್ರ ಮೇಲೆ ಗುಂಡ ತರ ಇದು ಮಾಡ್ತಾರೆ. ಹೌದು, ಈಗ ಅವ್ರು ನ್ಯಾಯ ಕೊಡಿಸ್ತಾರೆ. ಈಗ ಮಾಡಿದ್ರೆ ಹೆಂಗೆ ಮೇಡಮ್? ನಮ್ಗೆ ಹೌದು, ಎಲ್ಲ ತಿಳುವಳಿಕಿದ್ದ ಜನನೇ ಆ ತರ ಮಾಡಿದ್ರೆ ನಾವು ನ್ಯಾಯ ಯಾರ ತಲೆ ಕೇಳ್ಬೇಕು ಮೇಡಮ್? ಬೆಳಗ್ಗಿಲ್ಲದಾನೆ ತೊಂದ್ರೆ ಇದೆ. ನಾವು ಇವತ್ತು ಈಗ ಜಸ್ಟ್ ಮೇಡಮ್ ಈಗ ನೀವು ಟಿವಿ ಆನ್ ಮಾಡಿ ನೋಡಿದ್ವಿ, ನಿಮ್ಮ ಪ್ರತಿನಿಧಿ ಜನರ ಬಳಿಗೆ ಹೋದಾಗ ಅವ್ರ ಮೇಲೆ ಒಂಥರ ಇದು ಮಾಡಕ್ ಹೋಗ್ತಿದ್ದಾರೆ. ಹೌದು, ಅಂದ್ರೆ ಜನರನ್ನ ಮಾತಾಡಕ್ ಬಿಡ್ತಾ ಇಲ್ಲ, ನಮ್ಮನ್ನ ಅಷ್ಟೇ ಮಾತಾಡ್ಸಿ ಅಂತ ವಕೀಲರು ಹೇಳ್ತಿರೋದು. ಒಂಥರ ಗುಂಡಾಗಿರ್ತಾರ, ಒಂಥರ ಇದು ಮಾಡ್ತಿದ್ದಾರೆ ಮೇಡಮ್. ಅಲ್ಲ, ಅವರ ಒಂದು ಸಹೋದ್ಯೋಗಿ ಮೇಲೆ ಹಲ್ಲೆ ಆಗಿದೆ, ಪೊಲೀಸರು ಹಲ್ಲೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಈಗ ತಾವು ನ್ಯಾಯ ಹೇಳಾರ ಮೇಡಮ್, ತಾವೇ ಈಗ ಮಾಡಿದ್ರೆ ಹೆಂಗೆ? ಎಲ್ಲ ಅನುಕೂಲ ಮಾಡಿ ಕೊಡ್ಬೇಕು. ಇದೇ ಹೇಳಕ್ ನಾವು ಮಾಡಿದ್ವಿ ಮೇಡಮ್. ಈಗ ಮಾಡಿದ್ರೆ ಹೆಂಗ? ಎಲ್ಲ ಜನರಿಗೆ ಬಹಳ ತೊಂದರೆ ಆಗುತ್ತೆ ಮೇಡಮ್. ಓಕೆ ಓಕೆ, ಈಗ ಮೈಸೂರಿನಿಂದ ದಿನೇಶ್ ಕರೆ ಮಾಡಿದ್ದಾರೆ. ದಿನೇಶ್ ಅವರೇ, ನೀವೇನ್ ಹೇಳ್ತೀರಿ ವಕೀಲರ ಈ ಪ್ರತಿಭಟನೆ ಬಗ್ಗೆ? ಅಲ್ಲ ಮೇಡಮ್, ಹೇಳಿ. ಇವ್ರು ಈ ತರ ಟ್ರಾಫಿಕ್ ಎಲ್ಲ ಮಾಡ್ತಿದ್ದಾರೆ. ದೇಶಕ್ಕೋಸ್ಕರ ಓಡಾಡೋರೆಲ್ಲ ಫ್ರೀಡಂ ಪಾರ್ಕ್ ಮುಂದೆ ಮಾಡ್ತಾರೆ. ಇವ್ರು ಏನಕ್ಕೆ ಮೇಡಮ್ ಜನರಿಗೆ ತೊಂದರೆ ಕೊಟ್ಕೊಂಡು ಮೈಸೂರು ಮಾಡ್ತಾರೆ? ಇವ್ರು ಏನ್ ಮಾಡ್ಬೇಕು ಅಂತ ಹೇಳ್ತೀರ ಹಾಗಾದ್ರೆ? ಇವ್ರಿಗೊಂದ್ ಸ್ವಲ್ಪನಾದ್ರು ಮಾನ ಮರ್ಯಾದೆ ಇಲ್ಲ ಇವ್ರಿಗೆ. ಅದೇ ರೈತರು ಮಾಡಿದ್ಕೆ ಗೋಲಿಬಾರ್ ಎಲ್ಲ ಮಾಡಿದ್ರು ಪೊಲೀಸರು. ಇವ್ರನ್ನ ಇಲ್ಲಿವರೆಗೂ ಬಿಟ್ಟಿದಾರಲ್ಲ 6 ಗಂಟೆ ಟೈಮು. ಅದು ಬೆಂಗಳೂರು ಸಿಟಿ ಒಳಗೆ ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ಮಾಡಿದ್ರು. ಇಂಥವ್ರಿಗೆ ಒಂದ್ ಸ್ವಲ್ಪನಾದ್ರು ಮಾನ ಮರ್ಯಾದೆ ಇದೆಯಾ ಇವ್ರಿಗೆ? ಸರಿ, ಪೊಲೀಸರು ಏನ್ ಮಾಡ್ಬೇಕಂತೀರಿ? ಎಷ್ಟೊತ್ತಾಯ್ತು ಅವ್ರು ಸುಮ್ನೆ ನಿಂತ್ಕೊಂಡು ನೋಡ್ತಿದಾರಂತೆ, ಏನ್ ಮಾಡ್ಬೇಕಂತ ಈಗ ಪೊಲೀಸರು ಮೇಡಮ್ ಅವ್ರನ್ನ ಫೋರ್ಸ್ ನ ಯೂಸ್ ಮಾಡ್ಬೇಕು ಮೇಡಮ್. ಯೂಸ್ ಮಾಡಿ ಹೊರಗೆ ಹಾಕ್ಬೇಕು. ಅವ್ರಿಗೆ ಆದಂತ ಫ್ರೀಡಂ ಪಾರ್ಕ್ ಮುಂದೆ ಅಷ್ಟು ಜಾಗ ಇದೆ, ಅಲ್ಲಿ ಹೋಗಿ ಸ್ಟ್ರೈಕ್ ಮಾಡ್ಲಿ, ಇಷ್ಟ ಬಂದಂಗ್ ಮಾಡ್ಲಿ. ಅವರು ಅಲ್ಲಿ ಸಾರ್ವಜನಿಕರು ಏನಕ್ಕೆ ತೊಂದರೆ ಕೊಡ್ಬೇಕು ಇವರು? ಅಲ್ಲ, ಇದೇ ರೀತಿ ಸಾರ್ವಜನಿಕರು ಪಬ್ಲಿಕ್ ಯಾವ್ದಾರ ಒಂದು ಸಂಘ ಆಗ್ಲಿ ಏನ್ರ ಪ್ರತಿಭಟನೆ ಮಾಡಿದ್ರೆ ಸುಮ್ನಿರ್ತಿದ್ರ ಅಂತ? ಅಲ್ಲ, ಯಾರು ಸುಮ್ನೆ ನಾವು ರೈತರು ಕೊಪ್ಪಳದಲ್ಲಿ ಅಲ್ಲೇನು ಅಷ್ಟು ಟ್ರಾಫಿಕ್ ಎಲ್ಲ ಇರಲ್ಲ ಅಂತ ಕಡೆ ಸ್ಟ್ರೈಕ್ ಮಾಡಿದಾಗ್ಲೇ ಗೋಲಿಬಾರ್ ಮಾಡಿದ್ರು. ಇವ್ರಿಗೆ ನಿಜವಾಗ್ಲೂ ಪೊಲೀಸವ್ರಿಗೂ ನಿಜವಾಗ್ಲೂ ಮಾನ ಮರ್ಯಾದೆ ಇಲ್ಲ ಮೇಡಮ್. ಅಧಿಕಾರಿಯಾಗಿ ಬಂದು ಕೈ ಕಟ್ಕೊಂಡು ನಿಂತಿದ್ದಾರೆ ಮಿರ್ಜಿ ಅವರು. ಒಂದು ಟ್ರಾಫಿಕ್ ನ ಕ್ಲಿಯರ್ ಮಾಡಕ್ಕಾಗಿಲ್ಲ, ಜನರಿಗೆ ಅಷ್ಟು ತೊಂದರೆ ಆಗ್ತಿದೆ. ಓಕೆ, ಈಗ ಬೆಂಗಳೂರಿಂದ ಹರೀಶ್ ಕರೆ ಮಾಡಿದ್ದಾರೆ. ಹರೀಶ್ ಅವರೇ, ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಮೇಡಮ್, ನಾವು ದಾಸರಿಂದ ಹರೀಶ್ ಅಂತೇಳಿ ಮಾತಾಡ್ತಾ ಇರೋದು. ಹೇಳಿ ಹರೀಶ್ ಅವರೇ, ಏನ್ ಹೇಳ್ತೀರಿ ನೀವು? ವಕೀಲರು ಪ್ರತಿಭಟನೆ ಮಾಡ್ತಿರೋದನ್ನ ನೋಡ್ತಿದ್ದೀರಿ, ಏನ್ ಹೇಳ್ತಿದ್ದೀರಿ? ಮೇಡಮ್, ಇವರು ವಕೀಲರು ಇಷ್ಟು ವಿದ್ಯಾವಂತರಾಗಿ ಈ ರೀತಿ ಸರ್ಕಲ್ ಅಲ್ಲಿ ಈ ತರ ಬೆಂಗಳೂರು ಹೃದಯ ಭಾಗ ಅಂತ ಸರ್ಕಲ್ ಅಲ್ಲಿ ಈ ತರ ಅವರು ಇದ್ ಮಾಡ್ತಾ ಇರ್ಬೇಕಾದ್ರೆ ಅವರು ಅಷ್ಟು ತಿಳಿದಿರೋರಾಗಿ ಅವ್ರಿಗೆ ನಾಚಿಕೆ ಆಗ್ಬೇಕು ಮೇಡಮ್. ಅವ್ರಿಗೆ ಅವ್ರು ಟಿವಿ ನೋಡ್ತಾ ಇದೀವಿ, ಸುವರ್ಣ ನ್ಯೂಸ್ ಅವ್ರನ್ನೆಲ್ಲ ಯಾವ ರೀತಿ ಅವ್ರು ಇದ್ ಮಾಡಿ ಒಳ್ಳೆ ಗೂಂಡಾಯಿಸಂ ತರ ಮಾಡ್ತಾ ಇದಾರೆ ಅವರು. ಅವರು ಬೇರೆ ಯಾರು ಸಾರ್ವಜನಿಕರು ಮಾತಾಡ್ಸಂಗಿಲ್ಲ. ನಮ್ ಪ್ರಾಬ್ಲಮ್ ಕೇಳ್ರಿ ಅಂತ ಇವ್ರು ಚಿಕ್ಕ ಪ್ರಾಬ್ಲಮ್ಗೆ ಇವ್ರು ಮಾತಾಡ್ತಾ ಇದಾರಲ್ವ ಇವರು. ಸಾವಿರಾರು ಜನ ಅಲ್ಲಿ ಅಷ್ಟೊಂದು ಟ್ರಾಫಿಕ್ ಜಾಮ್ ಅಲ್ಲಿ ನಿಂತ್ಕೊಂಡು 4 ಗಂಟೆ 5 ಗಂಟೆ ಎಲ್ಲ ನಿಂತ್ಕೊಂಡು ತುಂಬಾ ಕಷ್ಟ ಪಡ್ತಾ ಇದಾರೆ. ಅವ್ರ ಕಷ್ಟ ಯಾರು ಕೇಳ್ತಾರೆ ಇವರು? ಅಲ್ಲ, ಅದೇ ಯಾವಾಗ್ಲೂ ಯಾರೇ ಪ್ರತಿಭಟನೆ ಮಾಡಿದ್ರು ಸಾಮಾನ್ಯ ಜನರೇ ಕಷ್ಟ ಪಡ್ಬೇಕಿಲ್ಲ, ಅನುಭವಿಸ್ಬೇಕು. ಇವ್ರು ಪೊಲೀಸರು ಇವ್ರು ಹೊಡಿತಾರೆ, ಇವ್ರು ಪೊಲೀಸರು ವಿರುದ್ಧ ಸ್ಟ್ರೈಕ್ ಮಾಡ್ತಾರೆ. ಏನೇ ಮಾಡಿದ್ರು ನಮ್ ಸಾರ್ವಜನಿಕರಿಗೆ ನಮ್ಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಅಲ್ಲ, ಯಾರು ಸರಿ ಯಾರು ತಪ್ಪು ಅಂತ ಅನಿಸ್ತಾ ಇದೆ ನಿಮ್ಗೆ? ಇದು ಪೊಲೀಸವರು ಇವರು ಲಾಯರ್ಗಳು ಅಷ್ಟು ಬುದ್ಧಿವಂತರಾಗಿದ್ರು. ಹೋಗ್ಬಿಟ್ಟು ಅವರು ಪೊಲೀಸ್ ಸ್ಟೇಷನ್ ಮುಂದೆ ಕುತ್ಕೊಂಡವ್ರು ಸ್ಟ್ರೈಕ್ ಮಾಡ್ಲಿ. ಇಲ್ಲ ಅಂದ್ರೆ ನೀವು ಅವ್ರ ಮುಂದೆ ಇವರು ಲಾಯರ್ಗಳಲ್ಲ, ಇವರು ಕೋರ್ಟ್ ಅಲ್ಲಿ ಅವ್ರ ವಿರುದ್ಧ ಏನ್ ಬೇಕಾದ್ರೂ ಕೇಸ್ ಹಾಕೊಳ್ಳಿ ಅವರು. ಅದನ್ನ ಬಿಟ್ಬಿಟ್ಟು ಅಲ್ಲಿ ಗಂಟ್ಲೆ ಟಿವಿ ನೋಡ್ತಾ ಇದೀವಿ ನಾವು. ಯಾರ ಪಾಪ ಅವ್ರು ನಿಮ್ ಇವ್ರೊಬ್ರು ಇದಾರೆ, ಅವ್ರ ವಿರುದ್ಧ ಜಗಳ ಕೊಡ್ತಾ ಇದಾರೆ ಅಂದ್ರೆ ಇವ್ರು ಏನ್ ತಿಳ್ಕೊಂಡಿದ್ದಾರೆ ಓದಿ?
ಹೌದು ಸ್ಟುಪಿಡ್ ಸರ್ ಅವ್ರಿಗೆ ಗೊತ್ತಾಗಲ್ಲ ಅವ್ರಿಗೆ. ಓಕೆ, ಈಗ ದಿಲೀಪ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ದಿಲೀಪ್ ಅವರೇ ಮಾತಾಡಿ, ಏನ್ ಹೇಳಕ್ ಇಷ್ಟಪಡ್ತೀರಿ? ಮೇಡಮ್, ಲಾಯರ್ಗಳು ಮಾಡ್ತಿರೋದು ತುಂಬಾ ಅನ್ಯಾಯ ಇದು. ಪೊಲೀಸ್ನವರು ಇದಕ್ಕೆ ಅವರಿಗೆ ಕುಮ್ಮಕ್ ಕೊಡ್ತಿರೋದು ಅನ್ಸುತ್ತೆ. ಯಾಕಂದ್ರೆ ಮಾಮೂಲಿ ಸಾದಾ ಮನುಷ್ಯ ಬೇಗ ಸ್ಟ್ರೈಕ್ ಕೂತ್ಕೊಂಡ್ರೆ ತಗೊಂಡು ಲಾಠಿ ಚಾರ್ಜ್ ಎಲ್ಲ ಮಾಡಿ ಕಳಿಸ್ತಾರೆ. ಇವ್ರಿಗೆ ಇಷ್ಟೊಂದು ಟೈಮ್ 4 ಅವರ್ 5 ಅವರ್ ಟೈಮ್ ಕೊಟ್ಟಿದಾರಲ್ವಾ, ಅಷ್ಟೊಳಗೆ ಅವ್ರು ಡಿಸೈಡ್ ಮಾಡ್ಕೊಬೇಕಾಗಿತ್ತು. ಇವ್ರು ಡಿಸೈಡ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವರು ಪೊಲೀಸ್ ಪ್ರೊಟೆಸ್ಟ್ ತಗೊಂಡ್ಬಿಟ್ಟು ಅವ್ರಿಗೆ ಸರಿಯಾದ ಶಾಸ್ತಿ ಮಾಡ್ಬೇಕಾಗಿತ್ತು. ಗೃಹ ಮಂತ್ರಿ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ, ಬಿಡಿ ಸ್ಟ್ರೈಕ್ ಅಂತ ಹೇಳ್ಬಿಟ್ಟು. ಕೇಳ್ತಾ ಇಲ್ಲ ಅಂತಂದ್ರೆ ಓಕೆ, ಸಾರ್ವಜನಿಕರು ಎಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ವಕೀಲರು ಪ್ರತಿಭಟನೆ ಮಾಡ್ತಿರೋದು ತಪ್ಪು, ಮತ್ತೊಂದು ಕಡೆ ಪೊಲೀಸರು ಯಾವುದೇ ರೀತಿ ನಿಸ್ಸಹಾಯಕರಾಗಿ ನಿಂತಿರೋದು ಕೂಡ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಈಗ ನಂದಿನಿ ಕರೆ ಮಾಡಿದ್ದಾರೆ. ನಂದಿನಿ, ನೀವೇನ್ ಹೇಳ್ತೀರಿ? ಹೌದು ಮೇಡಮ್, ಇದು ತಪ್ಪು. ಎಲ್ಲಿರೋದು ನೀವು? ನಾವು ದಾವಣಗೆರೆಯಲ್ಲಿರೋರು. ಓಕೆ, ನೋಡ್ತಾ ಇದ್ರಿ ಪ್ರತಿಭಟನೆ ಹೇಗ್ ಮಾಡ್ತಿದ್ರೆ, ಎಷ್ಟೊಂದ್ ಜನ ಕಷ್ಟ ಅನುಭವಿಸ್ತಾ ಇದಾರೆ ಅನ್ನೋದು? ಹ್ಞೂನ್ರಿ ಮೇಡಮ್, ನೋಡ್ತಿದೀವಿ. ಇದು ತುಂಬಾನೇ ಇದು ಅನ್ನಿಸ್ತಾ ಇದೆ ಮೇಡಮ್. ಅವ್ರಿಗೆ ಲಾಯರ್ ಆಗಿ ಅಷ್ಟು ಗೊತ್ತಿಲ್ವಾ ಅವರಿಗೆ ಹೇಗೆ ನಡ್ಕೋಬೇಕು ಅನ್ನೋದು? ಓಕೆ, ಈಗ ರವಿ ಅಂತ ಕರೆ ಮಾಡಿದ್ದಾರೆ. ರವಿ ಅವರೇ, ನೀವೇನ್ ಹೇಳ್ತೀರಿ? ಮೇಡಮ್, ಇದು ತುಂಬಾ ಬೇಜಾರಿನ ಸಂಗತಿ ಇದು. ಹಲೋ, ಹೇಳಿ ರವಿ ಅವರೇ, ನೀವೆಲ್ಲಿ ಅವರು? ಎಲ್ಲಿಂದ ಮಾತಾಡ್ತಿದ್ದೀರಿ? ನಾವು ಬೆಳಿಗ್ಗೆಯಿಂದ ಮೈಸೂರು ಬ್ಯಾಂಕ್ ಅಲ್ಲಿ ಇದ್ವಿ. ಅದ್ರ ಹತ್ರ ನಮ್ ಗಾಡಿ ಬ್ಲಾಕ್ ಆಗ್ಬಿಟ್ಟಿತ್ತು. ಇವಾಗ ತಾನೆ ಸ್ವಲ್ಪ ಅಲ್ಲೇ ಸೈಡ್ ಅಲ್ಲಿ ಗಾಡಿ ಹಾಕಿ ಇವಾಗ ಸ್ವಲ್ಪ ಹೋಟ್ಲಿಗೆ ಬಂದಿದ್ವಿ. ಅಲ್ಲ, ನೀವು ಈ ಟ್ರಾಫಿಕ್ ಜಾಮ್ ಅಲ್ಲಿ ಸಿಕ್ಕಾಕೊಂಡಿದ್ರ ಇವತ್ತು? ಹಾ ಮೇಡಮ್, 3 ಅವರಿಂದ ಇದೇ ಆಯ್ತು. ನಾವು ಮೈಸೂರ್ಗೆ ಹೋಗ್ಬೇಕಿತ್ತು, ಅದರಿಂದ ಪರ್ಚೇಸ್ ಮಾಡಕ್ ಬಂದಿದ್ವಿ. ಈ ವಕೀಲರು ಈ ತರ ಮಾಡ್ತಿದಾರಲ್ಲ, ತುಂಬಾ ಜನ ಸಾಮಾನ್ಯರಿಗೆ ಇದಾಗುತ್ತೆ. ಓಕೆ, ಈಗ ವಿಜಯ್ ಅಂತ ಕರೆ ಮಾಡಿದ್ದಾರೆ. ವಿಜಯ್ ಅವರೇ, ನೀವೇನ್ ಹೇಳ್ತೀರಿ ವಕೀಲರ ಪ್ರತಿಭಟನೆ ಬಗ್ಗೆ? ಈ ರೀತಿ ಟ್ರಾಫಿಕ್ ಜಾಮ್ ಮಾಡಿದ್ದಾರೆ. ಟ್ರಾಫಿಕ್ ಜಾಮ್ ಮಾಡಿದ್ದು ಒಂದ್ ಕಡೆ, ಆ ಬಾಲಕೃಷ್ಣ ಅನ್ನುವ ವ್ಯಕ್ತಿಗೆ ಒಬ್ಬ ವಕೀಲನಿಗೆ ಹತ್ರ ಹೊಡೆದಿದಾರಲ್ಲ ಕಾಲಿಗೆ, ಅದು ಮನುಷ್ಯ ಮಾಡುವ ರೀತಿಯಲ್ಲಿ ಮಾಡಿದ್ದಾರೆ. ಫಸ್ಟ್ ಅದನ್ನ ತೋರಿಸಿದ್ರ ಮಿರ್ಜಿಯವರು ಬಂದಾಗ, ಅವನ್ನ ಬಾಲಕೃಷ್ಣ ನೋಡಿದ್ರ ಮಿರ್ಜಿಯವರು ಒಂದು ಸಲ ಹೊಡೆದಿದಾರೆ ಅಂದ್ಮೇಲೆ ತಕ್ಷಣ ಸಸ್ಪೆಂಡ್ ಮಾಡ್ಬೇಕು, ಪ್ರೈಮಾ ಫೇಸಿ ಕೇಸ್ ಅದು. ಅಷ್ಟು ಮಾಡಿದ್ರೆ ವಕೀಲರ ನಿಲ್ತಾ ಇದ್ರು. ಅದರಿಂದ ಪೊಲೀಸ್ನವರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಡೀ ಅಮ್ಮ ಒಂದ್ ವಿಷಯ ಹೇಳ್ತೀನಿ, ಈಗ ವಕೀಲರು ಮಾಡೋದು ಸರಿ ಅಂತೀರಾಗಾದ್ರೆ? ಅಲ್ಲ, ವಕೀಲರು ಮಾಡೋದು ಸರಿ ಅಂತ ಸಪರೇಟ್. ಅವರು 10 ನಿಮಿಷದಲ್ಲಿ, ಯಾಕೆಂದ್ರೆ ಈಗ ನೋಡಿ, ಕಳ್ತನ ಮಾಡಿದಾನೆ ಅಂದ ತಕ್ಷಣ ಅವ್ನ ಅರೆಸ್ಟ್ ಮಾಡ್ತಾರೆ. ಇವ್ನು ಹೊಡೆದಿದ್ದಾನೆ ಅಂತ ತೋರಿಸ್ತಾ ಇದಾರೆ ಪ್ರೂಫ್ ಅನ್ನ, ಅವನ್ನೇ ಅರೆಸ್ಟ್ ಮಾಡಬಾರ್ದು, ಆದ ತಕ್ಷಣ ಅರೆಸ್ಟ್ ಮಾಡಿ ಅವನನ್ನ ಸಸ್ಪೆಂಡ್ ಮಾಡಬಾರ್ದು. ಅವ್ರು ಸಸ್ಪೆಂಡ್ ಮಾಡಿದ್ರೆ ಇವರು ಇಲ್ಲಿ ಕಂಟಿನ್ಯೂ ಆಗಿ ನಿಲ್ತಾ ಇರ್ಲಿಲ್ಲ ಅಂತ ಹೇಳ್ತಿದ್ರೆ. ವಕೀಲರು ಯಾಕೆ ತಪ್ಪಿಲ್ಲ ಅಂತ ಹೇಳ್ತೀನಿ ಅಂತಂದ್ರೆ, 10 ನಿಮಿಷದಲ್ಲಿ ಮಾಡೋ ಕೆಲಸವನ್ನ ಬೇಕು ಅಂತ ಬಿಟ್ಕೊಂಡು ಕೂತಿದ್ದಾರೆ. ಬಿಕಾಸ್ ಆಫ್ ಪೊಲೀಸ್ನವರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದಾರೆ, ಅವನೊಬ್ಬ ಪೊಲೀಸ್ ಅಂತ ಹೇಳಿ. ಮತ್ತೆ ಪಿಸ್ತೂಲ್ ತೋರಿಸಿದಾರೆ ಅಂದ್ಮೇಲೆ ಹೊಡೆದಿರೋ ರೀತಿ ನೋಡಿದ್ರ, ನಾ ಇದ್ರ ಲೈಫ್ ಅಲ್ಲಿ ನೋಡಿರಲಿಲ್ಲ ಈ ತರ ಹೊಡೆದಿದ್ದಾನ. ಇಲ್ಲ, ನಿಜವಾಗ್ಲೂ ಅದು ಅಮಾನವೀಯ ಕೃತ್ಯನೇ. ಆದ್ರೆ ವಕೀಲರೀಗ ಜನರಿಗೆ ಯಾಕೆ ತೊಂದರೆ ಮಾಡ್ಬೇಕು ಅನ್ನೋದು ಪ್ರಶ್ನೆ. ಈಗ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿ, ಪೊಲೀಸರ ಜೊತೆ ಮಾತುಕತೆ ಆಡ್ಲಿ, ಅವರು ಕ್ರಮ ಕೈಗೊಳ್ಳಿ ಅಂತ ಅವ್ರು ಮಾತಾಡ್ಲಿ. ಎಲ್ಲ ಆಗಿದೆ. ಹೊಡೆದಿರೋದು ಕಣ್ಣಾರೆ ನೋಡಿದ್ಮೇಲೆ ತಕ್ಷಣ ಈಗ ಒಬ್ಬ ಕಳ್ಳ ಅಂತ ಅವ್ನು ಹಿಡ್ಕೊಂಡ್ಬಂದಲ್ಲ, ಅವ್ನ ಯಾಕೆ ಅವ್ನು ಅರೆಸ್ಟ್ ಮಾಡಿ ಅವನ್ನ ಒಳಗಡೆ ಹಾಕಿ ತಿರ್ತಾರೆ? ಅವನು ಪ್ರೂವ್ ಆಗಿಲ್ಲ, ಹೆಂಗ್ ತಿರ್ಸಿದ್ರು, ಹೊಡೆದ್ರು. ಸೊ ಈಗ ವಕೀಲ ಹೊಡೆದಿದ್ದೇನೆ ಅಂತ ನಿಮ್ ಕಾಲ್ ನೋಡಿ ಮನುಷ್ಯನಾಗ ಮಾಡ್ತಾರ ಆತರ. ಹೌದು, ಆದ್ರೆ ಅವ್ರು ಏನ್ ಹೇಳ್ತಾರೆ, ಒಂದ್ ತನಿಖೆ ಆಗ್ಬೇಕು, ತನಿಖೆ ಆಗೋ ತನಕ ಹೆಂಗ್ ಕ್ರಮ ಕೈಗೊಳ್ಳೋದು ಅಂತ ಅವ್ರ ಅಂತಾರೆ. ಮಾಡಿ ಹೊಡೆದಿದ್ದೇನೆ ಅಂತ ಒಂದ್ಸಲ ಗೊತ್ತಾಯ್ತು ಅಂದ್ಮೇಲೆ ಅವ್ನ ಸಸ್ಪೆಂಡ್ ಮಾಡ್ಲಿ, ಡಿಸ್ಮಿಸ್ ಬೇಡ. 10 ನಿಮಿಷದಲ್ಲಿ ಆಕ್ಷನ್ ತಗೋಬೋದಿತ್ತು, ಬೇಕು ಅಂತ ಅವ್ರು ಆಟ ಆಡ್ತಾ ಇದಾರೆ. ಓಕೆ, ಈಗ ಜೀವನ್ ಅಂತ ಕರೆ ಮಾಡಿದ್ದಾರೆ. ಜೀವನ್ ಅವರೇ, ಏನ್ ಹೇಳ್ತೀರಿ ನೀವು? ಇದು ಒಂದು ಕರಿಕೋಟಿನ ಒಂದು ಗುಂಡಾಯಿಸಂ ಇದು. ಹೇಳಿ. ಒಂದು ಕರಿಕೋಟಿನ ಒಂದು ಗುಂಡಾಯಿಸಂ ಇದು. ಇದು ನಾವು ಮಧ್ಯಾಹ್ನ ಬೆಳಿಗ್ಗೆ 10:30 ನಾನು 1:00ವರೆಗೂ ಟ್ರಾಫಿಕ್ ಜಾಮ್ ಅಲ್ಲಿ ಸಿಕ್ಕಾಕೊಂಡಿದ್ದೀನಿ. ಒಂದು ಆಂಬುಲೆನ್ಸ್ ಗೆ ಜಾಗ ಮಾಡ್ಕೊಡಿತ್ತು ನಾವು ಪಬ್ಲಿಕ್ ಒಂದು 50 ಜನ ಕೇಳಿದ್ರೆ ನಮ್ಮ ಮೇಲೆನೆ ಅಲ್ಲೇ ನಡೆಸಿದ್ರು ಇವರು. ಒಂದು ಆಂಬುಲೆನ್ಸ್ ಇಟ್ಟಿದೆ, ತುಂಬಾ ಸೀರಿಯಸ್ ಆಗಿದೆ. ಅವ್ರನ್ನ ಅಟ್ಲೀಸ್ಟ್ ಒಂದು ಗಾಡಿ ಅವಕಾಶ ಮಾಡ್ಕೊಡಿ, ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದ ಅವಕಾಶ ಮಾಡ್ಕೊಡಿ ಅವ್ರಿಗೆ ಅಂದ್ರೆ ಇವ್ರು ಏನೇ ಕಾರಣಕ್ಕೂ ಮಾಡ್ಕೊಡ್ಲಿಲ್ಲ. ಇವ್ರು ಏನ್ ನ್ಯಾಯ ಹಿಡಿತಾರೆ, ಏನ್ ನ್ಯಾಯ ಎತ್ತಿಡಿತಾರೆ ಇವರು. ಈ ತರ ಕರಿಕೋಟಿನ ಗುಂಡಾಯಿಸಂ ಇವತ್ತು ಬೆಂಗಳೂರಲ್ಲಿ ಇವ್ರದ್ದು ಮಾಡಿರೋದು. ಇಡೀ ನಮ್ಮ ದೇಶದಲ್ಲಿರೋ ಎಲ್ಲಾ ಲಾಯರ್ಗಳಿಗೆ ಇದೊಂದು ಇವ್ರು ಮಾಡೋದು ಒಂದು ಕಪ್ ಚುಕ್ಕಿ, ಎಲ್ಲಾ ಲಾಯರ್ಗಳಿಗೊಂದು ಕಪ್ ಚುಕ್ಕಿ ಬಂದಂಗಾಯ್ತು ಇವತ್ತು.
ಓಕೆ, ಸಾಕಷ್ಟು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ವಕೀಲರು ತಮ್ಮ ಸಹೋದ್ಯೋಗಿ ಮೇಲೆ ನಡೆದಂತಹ ಹಲ್ಲೆಯನ್ನ ಖಂಡಿಸಿ, ಪೊಲೀಸರ ವರ್ತನೆಯನ್ನ ಖಂಡಿಸಿ, ಪೊಲೀಸ್ ಯಾರು ಹಲ್ಲೆ ಮಾಡಿದ್ರು ಕಾನ್ಸ್ಟೇಬಲ್ ಅರುಣ್ ಅವರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಆಗ್ರಹಿಸಿ ವಕೀಲರು ಪ್ರತಿಭಟನೆಗೆ ಇಳಿದಿದ್ದಾರೆ. ಆದರೆ ವಕೀಲರು ಸತತ 5-6 ಗಂಟೆಗಳಿಂದ ಈ ರೀತಿ, ಅದು ಪ್ರಮುಖ ರಸ್ತೆ, ಪ್ರಮುಖ ಸರ್ಕಲ್ ಆಗಿರುವಂತದ್ದು ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಈ ರೀತಿ ಸತತ 5-6 ಗಂಟೆಗಳಿಂದ ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಸಾಕಷ್ಟು ಸಾರ್ವಜನಿಕರು ತೊಂದರೆ ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ಯಾರು ತಪ್ಪು ಯಾರು ಸರಿ ಅನ್ನೋದಕ್ಕಿಂತಲೂ ಇವರಿಬ್ಬರ ವಕೀಲರು ಹಾಗೂ ಟ್ರಾಫಿಕ್ ಪೊಲೀಸರ ಜಟಾಪಟಿ ನಡುವೆ ನಿಜವಾಗ್ಲೂ ಕಷ್ಟ ಪರದಾಟ ಅನುಭವಿಸ್ತಾ ಇರೋದು ಮಾತ್ರ ಸಾರ್ವಜನಿಕರು.